ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ. ಹಲವಾರು ರಂಗಭೂಮಿ ಕಲಾವಿದರು ಪ್ರಸಿದ್ಧ ಚಲನಚಿತ್ರ ನಟರಾಗಿ ಇಂದು ಬೆಳೆದಿದ್ದಾರೆ. ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಇಂದು ಚಲನಚಿತ್ರ ಕ್ಷೇತ್ರದಲ್ಲಿ ಕಾರ್ಯ ಮಾಡುತ್ತಿರುವ ಸಂತೋಷದ ಸಂಗತಿ. ನಮ್ಮ ಉತ್ತರ ಕರ್ನಾಟಕದ ಹಲವಾರು ಯುವಕರು ಚಲನಚಿತ್ರ ರಂಗದಲ್ಲಿ ಪಾದಾರ್ಪಣೆ ಮಾಡಿ ನಟನೆ ಮತ್ತು ಚಿತ್ರ ನಿರ್ದೇಶನ, ನಿರ್ಮಾಪಕ, ಸಂಯೋಜನೆ ಮಾಡುವಂತಹ ಮಹತ್ವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂದು ಈ ಒಂದು ರಂಗಮಂದಿರದಲ್ಲಿ ವಂದನೆಯ ಮಾರುತೇಶ್ವರ ಮಹಿಮೆ ಈ ಒಂದು ಚಲನಚಿತ್ರ ಬಹಳ ಭಕ್ತಿ ಪ್ರಧಾನವಾಗಿದ್ದು, ಇಂಥ ಒಂದು ಚಲನಚಿತ್ರದಲ್ಲಿ ನಮ್ಮ ಭಾಗದ ಹಲವಾರು ಕಲಾವಿದರು ನಟನೆಯನ್ನ ಮಾಡಿದ್ದಾರೆ. ಇದೊಂದು ಅತ್ಯಂತ ಆಕರ್ಷಣೀಯವಾದ ಭಕ್ತಿ ಪ್ರಧಾನವಾದ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಚಲನಚಿತ್ರವು ಮೂಡಿ ಬಂದಿದೆ. ಈ ಒಂದು ಚಲನಚಿತ್ರವನ್ನ ನಮ್ಮ ರಾಯಚೂರಿನ ಭೀಮೇಶ್ ಅವರ ಅದ್ಭುತವಾಗಿ ನಿರ್ದೇಶನವನ್ನ ಮಾಡಿದ್ದಾರೆ. ಒಳ್ಳೆಯ ಗ್ರಾಫಿಕ್ಸ್, ಒಳ್ಳೆಯ ದೃಶ್ಯಾವಳಿಗಳನ್ನ ಸಂಯೋಜನೆ ಮಾಡಿ ಈ ಚಿತ್ರವು ವಂದಲಿ ಗ್ರಾಮದ ಶ್ರೀ ಮಾರುತೇಶ್ವರ ದೇವರ ಮಹಿಮೆ, ಇತಿಹಾಸ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ನಿರ್ಮಾಣಗೊಂಡಿದ್ದು, ಜೊತೆಗೆ ನಮ್ಮ ಸ್ಥಳೀಯ ಭಕ್ತರ ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಚಲನಚಿತ್ರವಾಗಿದೆ. ಈ ಒಂದು ಚಲನಚಿತ್ರವನ್ನ ನಿರ್ಮಾಣದ ನಮ್ಮ ಭಾಗದ ಕಲಾವಿದರನ್ನೇ ಹಾಕಿಕೊಂಡು ಈ ಚಲನಚಿತ್ರವನ್ನ ನಿರ್ಮಿಸಿದ್ದು ನಿಜವಾಗಲೂ ಮೆಚ್ಚುವಂತದ್ದು. ಈ ಚಲನಚಿತ್ರವನ್ನ ನೋಡಲು ಬಹಳಷ್ಟು ಯುವಕರು ಇಂದು ಬಂದಿದ್ದೀರಿ. ಇದು ಸಂತೋಷದ ಸಂಗತಿ. ಭೀಮೇಶ್ ಇವರ ನಿರ್ದೇಶನದಲ್ಲಿ ನಮ್ಮ ಭಾಗದ ಕಲಾವಿದರನ್ನು ಹಾಕಿಕೊಂಡು ಚಲನಚಿತ್ರವನ್ನ ಮಾಡಿದ್ದಾರೆ. ಅದಕ್ಕೆ ನಿರ್ದೇಶಕರನ್ನು, ನಮ್ಮ ಭಾಗದ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ದಿನಾಂಕ 26/4/2026 ರಾಯಚೂರಿನ ಪಂಡಿತ್ ಸಿದ್ದರಾಮ್ ಜಂಬಲದಿನ್ನಿ ರಂಗಮಂದಿರದಲ್ಲಿ ಪ್ರದರ್ಶನಗೊಂಡ ವಂದಲಿ ಮಾರುತೇಶ್ವರ ಮಹಿಮೆ ಈ ಚಿತ್ರದ ನಿರ್ದೇಶಕರಾದ ಭೀಮೇಶ್ ಅವರಿಗೆ ಸನ್ಮಾನಿಸಿ ಗೌರವಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಜೊತೆಗೆ ಇದರಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲರಿಗೂ ತಮ್ಮ ಕಡೆಯಿಂದ ಉಚಿತವಾಗಿ ಪುಸ್ತಕಗಳನ್ನು ನೀಡಿ ಅಭಿನಂದಿಸಿದರು. ಈ ಚಿತ್ರವನ್ನ ಕುರಿತು ನಗರಸಭೆಯ ಮಾಜಿ ಸದಸ್ಯರಾದ ಎಸ್ ರಾಜು ಅವರು ಮಾತನಾಡುತ್ತಾ, ಇದೊಂದು ಒಳ್ಳೆಯ ಅದ್ಭುತವಾದ ಚಲನಚಿತ್ರ. ನಮ್ಮ ಭಾಗದ ಯುವಕರು ನಿರ್ದೇಶನ ಮಾಡಿದ್ದಾರೆ, ನಮ್ಮ ಜಿಲ್ಲೆಯ ಕಲಾವಿದರು ನಟನೆ ಮಾಡಿದ್ದಾರೆ. ಇವರ ಕಾರ್ಯ ನಿಜವಾಗಲು ಮೆಚ್ಚುವಂತದ್ದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕವಿಗಳಾದ ತಿಮ್ಮಯ್ಯ ಪ್ರಭು, ವೆಂಕಟೇಶ್, ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಮೂಲತಃ ಲಿಂಗಸೂರು ತಾಲೂಕಿನ ವ್ಯಕ್ತಿ. ನನ್ನ ಕೆಲವು ಓಲ್ಡ್ ಸ್ಟೂಡೆಂಟ್ ಇಲ್ಲಿದ್ದಾರೆ. ಅವರು ನಿನ್ನೆ ಪ್ರೆಸ್ ಮೀಟ್ ಆಗಿದ್ದನ್ನು ನನಗೆ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ರು. ಅದನ್ನು ನೋಡಿದೆ. ಬಹುಶಃ ಬಂದು ವಿದ್ಯಾರ್ಥಿಯನ್ನು ಕೇಳಿದೆ, ಓಲ್ಡ್ ಸ್ಟೂಡೆಂಟ್ ಕೇಳಿದ, ವೀಕ್ಷಣೆ ಮಾಡಬೇಕು, ಆಮೇಲೆ ಮಾತಾಡ್ಬೇಕಂದೆ. ಬಹುಶಃ ವಂದಲಿ ಮಾರುತೇಶ್ವರ ಮಹಿಮೆ ಅದ್ಭುತವಾದ ಒಂದು ಭಕ್ತಿ ಚಿತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಅದರಲ್ಲಿ ನಟನೆ ಮಾಡಿದಂಥವರು ನಮ್ಮ ಭಾಗದ ಕಲಾವಿದರು. ಗೌರಿ ಆಗಿರ್ಬೋದು, ರಾಜಶೇಖರ ಪಾಟೀಲ್ ಆಗಿರ್ಬೋದು, ಡಾಕ್ಟರ್ ವಿ ಎ ಮಾಲಿ ಪಾಟೀಲ್ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಹನುಮಂತಪ್ಪ ಜಾಲಿಬೆಂಚಿ, ಮೂಲತಃ ಅವರು ನಾಟಕದ ಕಲಾವಿದರು. ಇವತ್ತ ಅಂಥ ಕಲಾವಿದರನ್ನ ಗುರುತಿಸಿ ಬಹುಶಃ ನಮ್ಮ ಭಾಗದಲ್ಲಿಯೂ, ಅದು ಉತ್ತರ ಕರ್ನಾಟಕದಲ್ಲಿಯೂ, ಅದರಲ್ಲಿಯೂ ಸಹ ರೈತನಲ್ಲಿ ಸಹ ಅದ್ಭುತ ಕಲಾವಿದರಂತ ತೋರಿಸಿಕೊಟ್ಟಿದ್ದಲ್ಲ ನಮ್ಮ ಭೀಮೇಶ್ ಅವರ ನಿರ್ದೇಶಕರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.